ಶಿಕ್ಷಣ, ಸಂಘಟನೆ, ಹೋರಾಟ. ಈ ಮೂರು ಹೋರಾಟದಿಂದ ನಮ್ಮ ಜನಾಂಗ ಅಂದ್ರೆ ಪರಿಶಿಷ್ಟ ಜಾತಿ ಜನಾಂಗ ಉದ್ಧಾರ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಗೆಲ್ಲ ಸಮಾಜಕ್ಕೋಸ್ಕರ ಭಾರಿ ಹೋರಾಟ ಮಾಡಿದ್ವಿ. ಇತ್ತೀಚಿನ ಒಂದು ಯುವಶಕ್ತಿ ಯುವ ಮಣಿಗಳು ಅಂತ ನಾವೇನ್ ಕರಿತೀವಿ, ಅವ್ರು ಯಾಕೆ ಆ ರೀತಿಯಲ್ಲಿ ಆಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸ್ವಾಮಿ ವಿವೇಕಾನಂದ ಒಂದು ಮಾತಾಡಿದ್ರು. ವೀಕ್ನೆಸ್ ಇಸ್ ಡೆತ್, ಸ್ಟ್ರೆಂತ್ ಇಸ್ ಲೈಫ್. ವೀಕ್ನೆಸ್ ಇಸ್ ಡೆತ್, ಸ್ಟ್ರೆಂತ್ ಇಸ್ ಲೈಫ್. ಇದು ವೀಕ್ನೆಸ್ ಅಂತ ಗುಲಾಮಗಿರಿತನ ನಮ್ಮ ಒಂದು ವ್ಯಕ್ತಿತ್ವದಲ್ಲಿ ಅಳವಡಿಸಿಕೊಳ್ತಾರೆ. ಇತ್ತೀಚಿನ ಎಜುಕೇಶನ್ ನಲ್ಲಿ ಗುಲಾಮಗಿರಿತನ ಬಹಳಷ್ಟು ನಮ್ಮಲ್ಲಿ ಬಂದಿದೆ. ಆ ಗುಲಾಮಗಿರಿತನ ಹೋಗಲಾಡೋದಕ್ಕೋಸ್ಕರ ನಮ್ಮ ಇನ್ನೊಂದು ಮುಖವಾಗಿ ನಮ್ಮ ಅಂಬೇಡ್ಕರ್ ಹೋರಾಟ ಮಾಡಿದ್ರು. ಗುಲಾಮರು ಹಾಕಬೇಡ್ರಿ ಮತ್ತು ಜಾತೀಯತೆ ವಿರುದ್ಧವಾಗಿ ಹೋರಾಟ ಮಾಡಿದ್ರು. ಮೊಟ್ಟ ಮೊದಲ ಉದ್ದೇಶ ಏನಪ್ಪಾ ಅಂದ್ರೆ ನಾವು ಗುಲಾಮಗಿರಿತನಕ್ಕೂ ಒಳಗಾಗ್ತಾ ಇದ್ದೀವಿ. 2014 ಏನ್ ಬಿಜೆಪಿ ಸರ್ಕಾರ ಬಂತು, ಅವತ್ತಿನಿಂದ IT ಇನ್ಫಾರ್ಮೇಶನ್ ಟೆಕ್ನಾಲಜಿ ಏನಿದೆಯೋ ಆ ಇನ್ಫಾರ್ಮೇಶನ್ ಟೆಕ್ನಾಲಜಿ ನಮ್ಮ ಯೂತ್ಸ್ ಮೇಲೆ ಬಹಳಷ್ಟು ಪ್ರಭಾವಯುತವಾಗಿ ಕೆಲಸ ಮಾಡ್ತಾರೆ. ಅವ್ರು ಒಳ್ಳೇದು ಅನ್ನೋ ಸುದ್ದಿನೂ ಹಾಕೋದಲ್ಲ, ಕೆಟ್ಟದ್ದನ್ನು ಆದ ರೀತಿಯಲ್ಲಿ ಸತ್ಯನೇ ಸುಳ್ಳು ಮಾಡಿ ಅವರಿಗೆ ಬೋಧನೆ ಮಾಡಿ ಏನೆಲ್ಲ ಆಸೆ ಆಕಾಂಕ್ಷೆಗಳನ್ನ ಅವ್ರ ಕಡೆ ತೋರಿಸ್ತಾರೆ. ಈ ಒಂದು ಕಾರಣವೂ ಅದಕ್ಕೂ ಆಮೇಲೆ ಸೈದ್ಧಾಂತಿಕ ರಾಜಕಾರಣದಲ್ಲಿ ಏನಾಗ್ತಿದೆ, ಸೈದ್ಧಾಂತಿಕ ರಾಜಕಾರಣದಲ್ಲಿ ಸಮಯ ಸಾಧಕ ರಾಜಕಾರಣಿಗಳು ಆ ಜಾಗವನ್ನು ಆಕ್ಯುಪೈ ಮಾಡಿ ಈ ಒಂದು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿನೇ ಅದು ಬಹಳಷ್ಟು ಇತ್ತೀಚಿನ ಇನ್ನೊಂದು ಸ್ಥಳೀಯ ಸಂಸ್ಥೆಗಳಿಗೆ ಏನಾಗಿದೆ ಅಂದ್ರೆ ವಿಲೇಜ್ ಲೆವೆಲ್ ಅಲ್ಲಿ ಆ ಸ್ಥಳೀಯ ಸಮಸ್ಯೆಗಳ ಹೇಳಿಕೆ ಅಲ್ಲಿ ನಾವು ವಾಸ ಮಾಡೋದೇ ಸೊನ್ನು ಬೋರ್ಡ ತಂದು ನಾವು ವಾಸ ಮಾಡೋದೇ ಬಹಳಷ್ಟು ಕಷ್ಟ ಆಗಿದೆ. ಯಾಕಂದ್ರೆ ಅಲ್ಲಿ ನಮ್ಮನ್ನು ಮಾತಾಡ್ಸೋದು ಬಹಳ ಕಷ್ಟ. ನೀವೆಲ್ಲ ರೀಸೆಂಟ್ ಪರ್ಸನ್ಸ್ಗಳು ನಮ್ಮಷ್ಟು ನಾವು ನೀವು ಅನುಭವಿಸಿಲ್ಲ. ಮೊದಲು ನಮ್ಮನ್ನು ಮಾತಾಡ್ಸೋದಕ್ಕೆ ಇಂದು ಮುಂದೆ ಯೋಚನೆ ಮಾಡ್ತಕ್ಕಂಥ ಒಂದು ಪೊಸಿಷನ್ ಇತ್ತು. ಈಗ ಕಂಪೇರ್ ಮಾಡಿದ್ರೆ ಸ್ವಲ್ಪ ಅಂದ್ರೆ ಒಂದು 5% 3% ಗೊತ್ತು. ಇನ್ನು ಏನಿದೆಯಾ ಶತಮಾನದಿಂದ ಬಂದಿರತಕ್ಕಂಥ ವರ್ಣಾಶ್ರಮ ಪದ್ಧತಿ ಏನಿದೆಯೋ ಆ ವರ್ಣಾಶ್ರಮ ಪದ್ಧತಿ ಮೇಲೆ ನಮ್ಮದು